ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಚಿತ್ಕಳ ಹೇಳಿದ ವಚನನೇ ತಗೊಳ್ಳೋಣ. ಪರಿಣಾಮದಲ್ಲಿ ಹೇಳುವ ಇನ್ನೊಂದ್ಸರಿ. ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು. ಸಂಘದೊಳಗೆ ಶರಣರ ಸಂಘವೇ ಚೆಲುವು. ಕಾಯಗೊಂಡು ಹುಟ್ಟಿದ ಮೂಢರು ಸಾಯದ ಸಂಚವ ಅರಿಯುವುದೇ ಚೆಲುವು ಗುಹೇಶ್ವರ. ಅಷ್ಟೇನಾ? ಮೂರೇ ಸಾಲು. ಎಷ್ಟು ಸಣ್ಣ ವಚನ ಇದು ಅಂತಂದ್ರೆ ಪ್ರಾಯಶಃ ಈಗ ನೀವೆಲ್ಲ ಕಲ್ತ್ಕೊಂಡು ಹೋಗ್ಬಿಡ್ಬೋದು. ಈಗ ಪರಿಣಾಮದೊಳಗೆ ಶರಣರ ಮನದ ಪರಿಣಾಮವೇ ಚೆಲುವು. ಸಂಘದೊಳಗೆ ಶರಣರ ಸಂಘವೇ ಚೆಲುವು. ಕಾಯಗೊಂಡು ಹುಟ್ಟಿದ ಮೂಢರೆಲ್ಲ ಸಾಯದ ಸಂಚವನರಿಯುವುದೇ ಚೆಲುವು ಗುಹೇಶ್ವರ. ಮೂರು ಸಾಲು, ಮೂರು ಅರ್ಥ ಬರುವ ವಾಕ್ಯಗಳು. ಪರಿಣಾಮ ಅಂದ್ರೆ ಏನ್ ಗೊತ್ತಾ ನಿಮಗೆಲ್ಲ? ಪರಿಣಾಮ ಅಂದ್ರೆ ಅರ್ಥ ಯಾರಿಗಾರು ಗೊತ್ತಿದೆಯಾ? ಅಲ್ಲ. ಪರಿಣಾಮ ಅಂತಂದ್ರೆ ವಿಜ್ಞಾನದ ಕ್ಲಾಸ್ನವ್ರಿಗೆ ಕೇಳಿದ್ರೆ ಪರಿಣಾಮ ಅಂದ್ರೆ ಏನು ಅಂದ್ರೆ ಎಫೆಕ್ಟ್ ಅಂತ ಹೇಳ್ತಾರೆ. ರಾಮನ್ ಪರಿಣಾಮ, ರಾಮನ್ ಎಫೆಕ್ಟ್ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಅದು ನಿಜನು. ಪರಿಣಾಮ ಅಂದ್ರೆ ಎಫೆಕ್ಟ್ ಅನ್ನೋ ಶಬ್ದನೇ ಕನ್ನಡದಲ್ಲಿ ಬಳಕೆ ಆಗ್ತಾ ಇದೆ. ಪರಿಣಾಮ, ಎಫೆಕ್ಟ್ ಅನ್ನೋ ಇಂಗ್ಲಿಷ್ ಶಬ್ದಕ್ಕೆ ಸಮಾನಾರ್ಥಕ ಶಬ್ದ ಪರಿಣಾಮ ಅಂತ ಬಳಸ್ತಾರೆ. ಆದರೆ ಶರಣರ ಪರಿಭಾಷೆಯಲ್ಲಿ ಪರಿಣಾಮ ಅನ್ನೋ ಶಬ್ದ ಬೇರೆ ಅರ್ಥ ಕೊಡುತ್ತೆ. ಈಗ ಮಹಾದೇವ್ಯಕ್ಕನವ್ರದ್ದೊಂದು ವಚನ ಹೇಳಿದಾರಲ್ಲ ಅನ್ಸೂಯಮ್ಮ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು. ಅದರಲ್ಲಿ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ಅಂತ ಬಳಸಿದ್ದಾರೆ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ಅಂತ ಬಳಸಿದ್ದಾರೆ. ಇಲ್ಲಿ ಪರಿಣಾಮ ಅಥವಾ ಪರಿಣಾಮಿ ಅಂದ್ರೆ ಎಫೆಕ್ಟ್ ಅಲ್ಲ. ಅಂದ್ರೆ ಈಗ ನೀವು ಗುಡ್ ಎಫೆಕ್ಟ್, ಬ್ಯಾಡ್ ಎಫೆಕ್ಟ್ ಅಂದ್ರೆ ಉತ್ತಮ ಪರಿಣಾಮ, ಒಳ್ಳೆ ಪರಿಣಾಮ, ಕೆಟ್ಟ ಪರಿಣಾಮ, ಅವ್ರ ಮೇಲೆ ಕೆಟ್ಟ ಪರಿಣಾಮ ಆಯ್ತು, ಅವ್ರ ಮೇಲೆ ಒಳ್ಳೆ ಪರಿಣಾಮ ಆಯ್ತು ಅಂತ ಹೇಳ್ತೀರ ಎಫೆಕ್ಟ್ ಅನ್ನೋ ಶಬ್ದಕ್ಕೆ ಅರ್ಥ ಅನುವಾದ ಮಾಡಿದಾಗ. ಆದರೆ ಇಲ್ಲಿ ತನುಕರಗದವರಲ್ಲಿ ವಚನದಲ್ಲಿ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ ನೀನು ಅಂದಾಗ, ನೈವೇದ್ಯ ಅಂದ್ರೆ ಗೊತ್ತು ನಿಮಗೆಲ್ಲ. ಏನ್ ನೈವೇದ್ಯ ಅಂದ್ರೆ ಏನು? ಅರ್ಪಿಸೋದು. ಪದಾರ್ಥವನ್ನು ಪರಮಾತ್ಮನಿಗೆ, ಲಿಂಗಕ್ಕೆ ಅರ್ಪಿಸೋದು, ನಿವೇದನೆ ಮಾಡ್ಕೊಳ್ಳೋದು. ಇದೆಲ್ಲ ನಿಂದಪ್ಪ ಅಂತ ಹೇಳಿ ನಿವೇದನೆ ಮಾಡ್ಕೊಳ್ಳೋದಕ್ಕೆ ನೈವೇದ್ಯ ಅಂತ ಕರೀತಾರೆ. ಆ ನೈವೇದ್ಯ ಯಾರಲ್ಲಿ ಪರಮಾತ್ಮವಲ್ಲ, ಯಾರ ನೈವೇದ್ಯವನ್ನು ಪರಮಾತ್ಮ ಸ್ವೀಕರಿಸಲ್ಲ ಅಂತ ಮಹಾದೇವ ಹೇಳ್ತಾರಂದ್ರೆ ಯಾರು ಪರಿಣಾಮಿಗಳಲ್ಲವೋ. ಹಂಗಂದ್ರೆ ಇಲ್ಲಿ ಪರಿಣಾಮ ಅಂದ್ರೆ ಅರ್ಥ ಏನ್ ಬರುತ್ತೆ ಅಂದ್ರೆ ತೃಪ್ತಿ, ಸಂತೃಪ್ತಿ ಅಂತ ಶಬ್ದ ಇದೆಯಲ್ಲ, ಆ ಅರ್ಥ ಬರ್ತದೆ ಪರಿಣಾಮಕ್ಕೆ. ಯಾರ ಜೀವನದಲ್ಲಿ ಸಂತೃಪ್ತಿ ಇರೋದಿಲ್ವೋ, ತೃಪ್ತಿ ಇರಂಗಿಲ್ವೋ, ಹಪಹಪಿ ಅಂತಿರಲ್ಲ. ಇದಕ್ಕೆ ಸರಿಯಾಗಿ ವಿರುದ್ಧ ಪದ ಯಾವುದು? ಹಪಹಪಿ. ಗೊತ್ತಾಯ್ತಲ್ವಾ? ತೃಪ್ತಿಗೆ ಅತೃಪ್ತಿ ಅನ್ನೋ ಶಬ್ದನೂ ಇದೆ ಕನ್ನಡದಲ್ಲಿ. ಅದಕ್ಕಿಂತ ಸರಿಯಾಗಿ ಹೇಳ್ಬೇಕಂದ್ರೆ ಈ ಹಪಹಪಿ ಇರ್ತಾರಲ್ಲ, ಅವ್ರಿಗೆ ಜೀವನದಲ್ಲಿ ಏನು ಕೊಟ್ಟರು, ಏನು ಸಾಧಿಸಿದ್ರು, ಏನು ಮಾಡಿದ್ರು ಸಮಾಧಾನ ಇರಂಗಿಲ್ಲ. ಅವರು ನೈವೇದ್ಯವನ್ನು ಮಾಡಿದ್ರು ಅಥವಾ ಏನು ಗಳಿಸಿದ್ರು, ಏನು ಸಾಧಿಸಿದ್ರು, ಏನು ಬಿಟ್ರು ತೃಪ್ತಿ ಇರಲ್ಲ. ಯಾರಿಗೆ ತೃಪ್ತಿ ಇರಲ್ವೋ ಅವರಿಂದ ಪರಮಾತ್ಮ ನೈವೇದ್ಯವನ್ನು ಸ್ವೀಕರಿಸಲ್ಲ. ಅವ್ರ ನೈವೇದ್ಯ ಇಟ್ಟರು ವ್ಯರ್ಥ. ಅಂದ್ರೆ ವಚನಗಳಲ್ಲಿ ತೃಪ್ತಿ ಅಂತಕ್ಕಂಥದ್ದು ಪರಿಣಾಮ ಅನ್ನೋ ಶಬ್ದಕ್ಕೆ ಬಳಸ್ತಾರೆ. ಪರಿಣಾಮದಿಂದ ಬಿಟ್ಟು ತಪವಿಲ್ಲ ಅಂತ ಹೇಳಿ ಹಾವಿನಹಾಳ ಕಲ್ಲಯ್ಯನವ್ರು ಬಳಸಿದ್ದಾರೆ. ಹಾವಿನಹಾಳ ಕಲ್ಲಯ್ಯ ಶರಣರು ಪರಿಣಾಮದಿಂದ ಬಿಟ್ಟು ತಪವಿಲ್ಲ, ಪರಿಣಾಮದಿಂದ ಮಿಗಿಲಾದಂಥ ತಪ ಇಲ್ಲ. ತಪಸ್ಸಿನಲ್ಲಿ ಎಲ್ಲಾ ತಪಸ್ಸಿಗಿಂತ ದೊಡ್ಡ ತಪಸ್ಸು ಯಾವ್ದಪ್ಪ ಅಂದ್ರೆ ತೃಪ್ತವಾಗಿರೋದು. ಯಾಕೆ ಅಂದ್ರೆ ಮನಸ್ಸಿನ ಗುಣ ಏನಿದೆಯಪ್ಪ ಅಂದ್ರೆ ನಾವು ಏನನ್ನ ಗಳಿಸ್ಬೇಕು ಅಂತ ಸಾಧಿಸ್ಬೇಕು ಅಂತ ಸಣ್ಣದ್ರಾಗ ಅನ್ಕೊಂಡಿರ್ತೀವಲ್ಲ, ಅದು ಸಾಧನೆ ಆದ್ಮೇಲೂ ಏನಾದ್ರೂ ನಮ್ಮ ಮನಸ್ಸು ಅದು ಸಂಸ್ಕಾರಯುತ ಮನಸ್ಸು ಅಲ್ಲದೆ ಹೋದ್ರೆ ಇದ್ದಿದ್ರಲ್ಲಿ ತೃಪ್ತಿ ಹೊಂದೋದೇ ಇಲ್ಲ. ಅದು ಇನ್ನೂ ಜಾಸ್ತಿ ಬೇಕು, ಜಾಸ್ತಿ ಬೇಕು, ಜಾಸ್ತಿ. ಎಲ್ಲದ್ರಲ್ಲೂ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಆಮೇಲಿಂದ ಅಂತಸ್ತುಗಳಿರ್ಬೋದು, ಸಂಪತ್ತು ಇರ್ಬೋದು,
ಅಥವಾ ಕೀರ್ತಿ ಇರ್ಬೋದು, ಏನೇ ಇರಲಿ, ಅವು ಇನ್ನೂ ಬೇಕು, ಇನ್ನೂ ಗಳಿಸ್ಬೇಕು, ಅದು ಒಳ್ಳೇದೇ, ಕೆಟ್ಟದ್ದೇನಲ್ಲ. ಅದರಿಂದ ಏನು ಪ್ರಯೋಜನ ಆಗುತ್ತಪ್ಪ ಜಗತ್ತಿಗೆ ಅಂದರೆ, ನಿಮ್ಮಿಂದ ಜಗತ್ತಿಗೆ ಒಳ್ಳೇದಾಗತ್ತೆ. ಯಾರು ಒಳ್ಳೆ ದಾರಿಲಿರ್ತೀರಿ, ಸಾಧಕರಿರ್ತೀರಿ, ಅವ್ರು ಲೌಕಿಕ ಸಾಧಕರಿರಲಿ, ಆಧ್ಯಾತ್ಮಿಕ ಸಾಧಕರಿರಲಿ, ನಿಮ್ಮಿಂದ ಜಗತ್ತಿಗೆ ಒಳ್ಳೇದಾಗುತ್ತೆ. ಯಾರಿಗೆ ತೃಪ್ತಿ ಇರಲ್ವಲ್ಲ, ಅವ್ರು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ. ಒಬ್ಬೊಬ್ಬರು 2 ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ, ಗೊತ್ತಾಯ್ತಲ್ಲ. 1 ನೊಬೆಲ್ ಪ್ರೈಸ್ ತಗೊಳ್ಳೋದೆ ಅದಕ್ಕೆ ಒಂದು 3-4 ಜನ್ಮ ಬೇಕೇನು, ಒಂದು ಜನ್ಮದಲ್ಲಿ ತಗೊಳ್ಳೋದು ಕಷ್ಟ. ಅಂಥದ್ರಲ್ಲಿ 2 ನೊಬೆಲ್ ಪ್ರೈಸ್ ಸಿಕ್ಕಿದೆ ಕೆಲವು ವಿಜ್ಞಾನಿಗಳಿಗೆ, ಗೊತ್ತಾಯ್ತಲ್ವಾ. ಅಂಥದ್ದು ಅವರಿಂದ, ಆ ವಿಜ್ಞಾನಿಗಳಿಂದ ಬಹಳ ಒಳ್ಳೆಯದಾಗಿದೆ. ಯಾಕಂದ್ರೆ ಅವ್ರು ಕಂಡಿಡಿದು ಕೊಟ್ಟವ್ರು. ಉದಾಹರಣೆಗೆ ಮೇಡಮ್ ಕ್ಯೂರಿ ಅಂತ ಹೆಸರು ಕೇಳಿರ್ತೀವಿ ನೀವೆಲ್ಲ. ಅವರು ಮೇಡಮ್ ಕ್ಯೂರಿಗೆ 2 ನೊಬೆಲ್ ಪ್ರೈಸ್ ಬಂದಿದೆ. ಅವ್ರ ಮಗಳಿಗೆ ನೊಬೆಲ್ ಪ್ರೈಸ್ ಬಂದಿದೆ, ಆಕೆ ಗಂಡನಿಗೆ ನೊಬೆಲ್ ಪ್ರೈಸು. ಹಿಂಗೆ ಏನೇನೋ ಅಂದರೆ, ಆಕೆ ಕಂಡಿಡಿದಿದ್ದೇನು ಅಂತಂದರೆ, ಈ ನಿಮಗೇನಲ್ಲಿ ರಸ್ತೆನಲ್ಲಿ ಬೆಳಕು ಬರ್ತದಲ್ಲ, ಅದಕ್ಕೇನಂತಾರೆ, ರಸ್ತೆಯಲ್ಲಿ ಹೈವೇಗಳಲ್ಲಿ ಹಾಕಿರ್ತಾರಲ್ಲಪ್ಪ, ಅದು ಕೆಳಗಡೆ ಹಾಕಿರ್ತಾರಲ್ಲ, ರೇಡಿಯಂ ಸಂಶೋಧನೆ ಮಾಡಿದವರು, ಯುರೇನಿಯಂ ಸಂಶೋಧನೆ ಮಾಡಿದಂಥವ್ರು. ಅದರಿಂದನೇ ಕ್ಯಾನ್ಸರ್ ಬಂತು ಅವರಿಗೆ. ಅಷ್ಟು ಅವ್ರು ಕೆಲಸ ಮಾಡ್ತಿದ್ರು, ಹಗಲು ರಾತ್ರಿ ಕೆಲಸ ಮಕ್ಕಳನ್ನ ನೋಡಿಕೊಂಡು ಎಲ್ಲ ಮಾಡ್ತಿದ್ರು. ಅದರ ಅರ್ಥ ಅವರು ಹಪಾಹಪಿ ಇತ್ತು ಅಂತಲ್ಲ, ನೊಬೆಲ್ ಪ್ರೈಸ್ಗೇನು ಹಪಾಹಪಿ ಇತ್ತು ಅಂತಲ್ಲ. ಅವ್ರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ ಅಂತ ಏನು ಮಾಡಿಲ್ಲ ಅವರು. ಆದರೆ ಕಂಡಿಡಿಬೇಕು, ಏನೋ ಕಂಡಿಡಿಬೇಕು. ಇವರು ವಿಭೂತಿಗಳು ಅಂತ ಕರೀತಾರೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ. ಇಂಥವ್ರು ವಿಶೇಷವಾಗಿ ಸಾಧನೆ ಮಾಡ್ತಾರೆ. ಇವರಿಗೆ ತೃಪ್ತಿ ಇಲ್ಲದೆ ಇರೋದು ಒಳ್ಳೆಯದೇನೆ, ಗೊತ್ತಾಯ್ತಲ್ಲ. ಆದರೆ ನಿಮ್ಮಂಥವರೆಲ್ಲ ನಾವು ಜೀವನವನ್ನು ಕಟ್ಕೊಳ್ಳುವಾಗ, ಜೀವನವನ್ನು ರೂಪಿಸ್ಕೊಳ್ಳುವಾಗ, ನಾವು ತೃಪ್ತವಾಗಿರೋದು ಕಲಿದೆ ಹೋದರೆ, ಕುತ್ಕೊಳ್ಳವ, ನಾವು ತೃಪ್ತವಾಗಿರೋದು ಕಲಿದೆ ಹೋದರೆ ಏನಾಗುತ್ತೆ ಅದರಿಂದ ಅಂತಂದರೆ, ಕಾಯಿಲೆಗಳು ಬರುತ್ತೆ, ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು. ಅದು ಬಂದು ನೀವೇನು ಸಾಧಿಸೋಕ್ಕೆ ಆಗಲ್ಲ ಅವಾಗ. ಅದಕ್ಕೆ ಸಣ್ಣ ಸಣ್ಣ ಸಾಧನೆ ಇರಲಿ, ಅದರಲ್ಲಿ ತೃಪ್ತಿ ಪಡ್ತಕ್ಕಂಥದ್ದು. ಅಥವಾ ಊಟಕ್ಕೆ ಕೂತ್ಕೊಂಡಾಗ ಸಂತೋಷವಾಗಿ ಸಿಕ್ಕಿದ್ರಲ್ಲಿ ಏನು ಪ್ರಸಾದ ಇದೆಯೋ ಅದನ್ನು ಸಂತೋಷವಾಗಿ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡೋದು. ಆಮೇಲೆ ಬಟ್ಟೆ ಹಾಕ್ಕೊಳ್ಳುವಾಗ ಒಳ್ಳೆ ಬಟ್ಟೆ, ಅಂದರೆ ವಿಚಿತ್ರವಾದ ಸಾಕಷ್ಟು ಬಟ್ಟೆ, ಆಮೇಲೆ ಪಳ ಹೊಳೆದು ಮಿಂಚುವಂಥ ಬಟ್ಟೆ ಬೇಕು ಅಂತ ಅಲ್ಲ. ಯಾವುದೋ ಒಂದು ಬಟ್ಟೆ ಚೆನ್ನಾಗಿರೋದು ಇದೆಯಲ್ಲ, ಸಂತೋಷದಿಂದ ಹಾಕ್ಕೊಳ್ಳೋದು. ಈ ರೀತಿ ಪರಿಣಾಮಿಗಳಲ್ಲದೆ ಹೋದರೆ ಅವ್ರಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂದರೆ ಅದಕ್ಕೆ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಹೇಳೋದೇನೆಂದರೆ, ಪರಿಣಾಮಗಳಲ್ಲೆಲ್ಲ ಮನದ ಪರಿಣಾಮವೇ ಚೆಲುವು. ಮನಸ್ಸಿನಲ್ಲಿ ನೀವು ಸಂತೃಪ್ತವಾಗಿರೋದು ಕಲಿತ್ರೆ ಅಲ್ಲಮ ಪ್ರಭುಗಳಾಗ್ತಾರೆ. ಅದೇ ಅಕ್ಕಮಹಾದೇವಿ ಆಗೋದು ಕಷ್ಟ, ಗೊತ್ತಾಯ್ತಲ್ಲ. ಅಲ್ಲಮ ಪ್ರಭುಗಳು ಏನು ಕಡಿಮೆ ಇಲ್ಲ, ಅವ್ರಿಗೇನು ಸುಮ್ಮನೆ ಈ ವಚನ ಹೇಳಬೇಕಾದ್ರೆ ಅಲ್ಲಮ ಪ್ರಭುಗಳು ಸಣ್ಣದ್ರಲ್ಲಿ ಹೇಳಲಿಲ್ಲ ಇದನ್ನ. ಚಿತ್ಕಾಳನಂಗಿದ್ದಾಗ ಅಲ್ಲಮ ಪ್ರಭು ಈ ವಚನ ಹೇಳಿಲ್ಲ. ಅವರು ಹಿಮಾಲಯದದ್ದು ಎಲ್ಲ ಸಾಧನೆಗಳನ್ನು ಮುಗಿಸಿ, ಯೋಗ ಸಾಧನೆಯಲ್ಲಿ ಏನೇನು ಗಳಿಸ್ಬೇಕೆಲ್ಲ ಗಳಿಸಿ, ಬಯಲುಕಾಯಿ ಸಿದ್ಧಿಯನ್ನು ಪಡ್ಕೊಂಡು ಕಲ್ಯಾಣಕ್ಕೆ ಬಂದು ಶರಣರ ಸಂಘದಲ್ಲಿ ಇದ್ರಲ್ಲ, ಅಲ್ಲಿ ಇದ್ದಂಥ ಆನಂದವನ್ನು ಕಂಡು, ಆ ಶರಣರು ಅನುಭವಿಸ್ತಾ ಇದ್ದಂಥ ತೃಪ್ತಿಯನ್ನು ಕಂಡು ಅವ್ರು ಹೇಳಿದರು, ಪರಿಣಾಮಗಳಲ್ಲೆಲ್ಲ ಮನದ ಪರಿಣಾಮವೇ ಚೆಲುವು. ಮನಸ್ಸಿನಿಂದ ಪರಿಣಾಮಿಗಳಾಗಿರೋದು ಅಂದರೆ, ಮನಸ್ಸಿನಲ್ಲಿ ಧ್ಯಾನ, ಪ್ರಾಣಾಯಾಮ, ಅಥವಾ ಏನು ನಿಮಗೆ ಸಾಧನೆ ಮಾಡ್ಕೊತಾ ಇದ್ದೀರ ಸಾಧನೆ ಮಾಡಿ, ಶ್ರಮ ಪಡ್ತಾ ಇದ್ದೀರ ಶ್ರಮ ಪಡಿ. ಆದರೆ ದೈಹಿಕವಾಗಿ ಅಥವಾ ಮಟೀರಿಯಲಿಸ್ಟಿಕ್, ಅಂದರೆ ದುಡ್ಡು ಗಳಿಸಿ ಪರಿಣಾಮ ಹೊಂದಬೇಕು ಅಂತಂದರೆ, ದೊಡ್ಡ ಮನೆ ಕಟ್ಟಿ ಪರಿಣಾಮ ಹೊಂದಬೇಕು ಅಂತಿದ್ರೆ, ಆಮೇಲಿಂದ ಇಷ್ಟೇನೋ ಅಷ್ಟು ಹೊಲ ತಗೊಂಡು, ಅಥವಾ ಇನ್ನೇನೋ ರಿಯಲ್ ಎಸ್ಟೇಟ್ ಮಾಡಿ, ಮನೆ ಮಾಡಿ, ಬಿಲ್ಡಿಂಗ್ ಮಾಡಿ, ಮಾರಿ ಹಣ ಗಳಿಸಿ ಪರಿಣಾಮಿಗಳಾಗಬೇಕು ಅಂದರೆ ಜೀವನದಲ್ಲಿ ಎಂದಿಗೂ ಸಾಧ್ಯ ಇಲ್ಲ. ಅದು ಮುಗಿಯೋದೇ ಇಲ್ಲ. ಈಗ ಅಲೆಕ್ಸಾಂಡರ್, ಅವನು ಆಧ್ಯಾತ್ಮಿಕವಾಗಿ ಹುಡುಕ್ಲಿಲ್ಲ ಅವನು, ಆದರೆ ಅವನ ಮನಸ್ಸು ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವಿತ್ತು ಅವನಿಗೆ ಮೊದಲು ಚಿಕ್ಕವನಿದ್ದಾಗ. ಅವನ ಕಾಲದಲ್ಲಿ ಒಬ್ಬ ಡಯೋಜಿನಿಸ್ ಅಂತ ಹೇಳಿ ಒಬ್ಬ ಮಹಾ ಸಾಧಕ ಇರ್ತಾನೆ ಗ್ರೀಕಲ್ಲಿ. ಅವನ ಹತ್ರ ಹೋಗ್ತಾನೆ ಅವನು, ಯುವರಾಜ ಅಲೆಕ್ಸಾಂಡರ್. ಅವನ ಬಗ್ಗೆ ಜನ ಎಲ್ಲ ತುಂಬ ಮಾತಾಡ್ಕೊತಿರ್ತಾರೆ,
ತುಂಬಾ ಸಂತೋಷ ವ್ಯಕ್ತಪಡಿಸ್ತಿರ್ತಾರೆ. ಡಯೋಜನಿಸ್‌ನಂತಹ ಶಾಂತಮೂರ್ತಿ ಋಷಿ, ಒಳ್ಳೆ ಶ್ರೇಷ್ಠ ಶರಣ ಯಾರೂ ಇಲ್ಲ ಅಂತ ಅಂತಿರ್ತಾರೆ. ಅವಾಗ ಇವ್ನು ನೋಡ್ಬೇಕು ಅಂತ ಹೋಗ್ತಾನೆ. ಹೋಗಿ ಅವನು ಒಳ್ಳೆ ಎಳೆ ಬಿಸಿಲು, ಚಳಿಗಾಲ, ಎಳೆ ಬಿಸಿಲು ಕಾಯಿಸ್ಕೊಂತ ಉಸ್ಕಿನ ಮೇಲೆ ಮಲ್ಕೊಂಡಿರ್ತಾನೆ. ನದಿ ದಂಡೆ ಉಸ್ಕಿನ ಮೇಲೆ ಮಲಗಿರ್ತಾನೆ. ಇವನು ಹೋಗಿ ನಿಂತ್ಕೊಂತಾನೆ. ನಿಂತ್ಕೊಂಡು ಪರಿಚಯ ಮಾಡ್ಕೊಂತಾನೆ. ಆಯ್ತಪ್ಪ, ಒಳ್ಳೇದಾಯ್ತು. ಇಲ್ಲ, ನೀವು ಬಹಳ ದೊಡ್ಡವರು ಅಂತ ಕೇಳಿದೀನಿ. ನನಗೂ ನಿಮ್ಮಂಗೆ ಆಗ್ಬೇಕು ಅಂತ ಆಸೆ ಇದೆ. ಮತ್ತೆ ನಾನು ಈ ಜನ್ಮದಲ್ಲಿ ಆಗಕ್ಕಾಗುತ್ತೋ ಇಲ್ವೋ, ಮುಂದಿನ ಜನ್ಮದಲ್ಲಿ ನಾನು ನಿಮ್ಮಂಗೆ ಆಗ್ತೀನಿ ಅಂತ, ಆಗಕ್ ಪ್ರಯತ್ನ ಪಡ್ತೀನಿ ಅಂತ ನಾವು. ಅವಾಗ ಡಯೋಜನಿಸ್ ಹೇಳ್ತಾನೆ, ಮುಂದಿನ ಜನ್ಮ ಯಾಕೆ ಬೇಕು, ಇವಾಗಲೇ ಆಗ್ಬೋದಲ್ಲ ನನ್ನಂಗೆ ಅಂತ ನಾನು. ಇಲ್ಲ, ನಿಮ್ಮಂಗೆ ಆಗೋದು ಬಹಳ ಕಷ್ಟ. ಆಯ್ತು, ನೀವು ಬಹಳ ದೊಡ್ಡವರಿದ್ದೀರಿ, ಋಷಿಗಳಿದ್ದೀರಿ, ಅರಮನೆಗೆ ಬನ್ನಿ. ಮಾರಾಯ, ಅರಮನೆಗೇನು ಬರಲ್ಲಪ್ಪ. ಅರಮನೆಗೆ ಬಂದರೆ ನನಗೆ ಸಮಾಧಾನ ಇರಂಗಿಲ್ಲ, ಬೇಡ. ಇಲ್ಲ, ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಂತೀನಿ, ಏನು ಬೇಕು ಕೇಳ್ರಿ ಅಂತ. ಹೌದಾ, ಏನಾದ್ರು ಕೊಡ್ಬೇಕಂತೀಯ ನನಗೆ? ಸದ್ಯ ಈಗ ನಾನು ಬಿಸಿಲು ಕಟ್ಟಿದೀಯ ನೀನು, ಗೊತ್ತಾಯ್ತಲ್ಲ. ಅವ್ನು ನಿಂತ್ಕೊಂಡಿದ್ನಲ್ಲ, ತಲೆ ಕಡೆಗೆ ನಿಂತ್ಕೊಂಡಿದ್ದ, ಬಿಸಿಲು ಬರ್ತಿರ್ಲಿಲ್ಲ. ನೀನು ಸ್ವಲ್ಪ ಸರಿದು ಬಿಸಿಲು ಬಿಟ್ಟು ಕೊಟ್ರೆ ಬಹಳ ದೊಡ್ಡ ದಾನ ಮಾಡೋಂಗೆ ಆಗುತ್ತಪ್ಪ ಅಂತ, ಗೊತ್ತಾಯ್ತಲ್ಲ. ಇದು ಮನಸ್ಸಲ್ಲಿ ಪರಿಣಾಮಿಗಳಾಗೋದು. ಅಂದ್ರೆ ಅದರ ಅರ್ಥ ಡಯೋಜನಿಸ್ ಈ ಜನ್ಮದಲ್ಲೇ ಹಿಂಗಾಗ್ಬಿಟ್ಟಿದ್ದಾರೆ ಅಂತಲ್ಲ. ಎಷ್ಟೋ ಜನ್ಮಗಳಲ್ಲಿ ಅವ್ರು ಸಾಧನೆ ಮಾಡಿದ್ದಾರೆ. ಅವರು ಹಿಂದೆ ರಾಜರು ಇರ್ಬೋದು, ರಾಜರಿದ್ರು ಇರ್ಬೋದು. ಯಾಕಂದ್ರೆ ಮನಸ್ಸಿನ ಗುಣ ಏನಿದೆ ಗೊತ್ತಾ? ತೃಪ್ತಿ ಪಡ್ಲಾರದೆ ಮನಸ್ಸೆಂದೂ ಕೂಡ ಮನಸ್ಸಿನ ಕೆಲವು ಬಯಕೆಗಳನ್ನು ಈಡೇರಿಸ್ದಾನೆ ನೀವು ಡಯೋಜನಿಸ್ ತರ ಆಗ್ಬಿಡ್ತೀವಿ, ಮಹಾವೀರನ್ ತರ ಆಗ್ಬಿಡ್ತೀವಿ, ಅಲ್ಲಮ ಪ್ರಭುಗಳ ತರ ಆಗ್ಬಿಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾವು ನೀವು ಅನ್ಕೊಳಕ್ ಆಗದೇ ಇಲ್ಲ. ಯಾರೋ ಅಕ್ಕ ಮಹಾದೇವಿನ ನೋಡ್ಬಿಟ್ಟು ಎಂತ ಆನಂದವಾಗಿದಾರಪ್ಪ, ಆಕೆ ಹುಲಿಯ ಜೊತೆಗೆ ನಿಂತಿರೋ ಫೋಟೋ ಹಾಕಿದ್ದಾರೆ ಮಾತಾಜಿಯವರು. ತುಂಬಾ ಒಳ್ಳೆ ಇದನ್ನ ಬರ್ದಿದ್ದಾರೆ. ಅದು ಬಹಳ ಒಳ್ಳೆ ಸಂದರ್ಭ ತಗೊಂಡಿದ್ದಾರೆ. ಹುಲಿ ಬಂದು ಮಹಾದೇವಕ್ಕನ ಆಶೀರ್ವಾದ ಪಡ್ಕೊಂಡು ಹೋಗುತ್ತೆ. ಅಂಥ ಅದ್ಭುತವಾದಂತಹ ಸಾಧನೆ ಮಾಡಿದ್ರು ಆ ವಯಸ್ಸಿಗೆ. ಆದ್ರೆ ಅದನ್ನ ನಾವು ನೀವು ಆಸೆ ಪಟ್ಟ ಕ್ಷಣಕ್ಕೆ ಆಗಲ್ಲ. ಆ ಮನಸ್ಸಿನ ಪರಿಣಾಮ ಇದೆಯಲ್ಲ, ಅದು ಒಂದ್ ದಿವಸಕ್ಕೆ ಒಂದ್ ಜನ್ಮದಲ್ಲಿ ಸಂಭವಿಸುವಂಥದ್ದು ಅಲ್ಲ ಅದು. ಆದ್ರೆ ಹಪಹಪಿತನ ಕಡಿಮೆ ಮಾಡ್ಕೊಂತ ಬರ್ಬೇಕು ನಾವು. ಅದರಲ್ಲೂ ವಿಶೇಷವಾಗಿ ಈ ಏನ್ ಜಗಳಕ್ಕೆ ಕಾರಣ ಆಗ್ತಾವಲ್ಲ, ಅಧಿಕಾರ, ಹಣ, ಅಂತಸ್ತು, ಇವೆಲ್ಲ ಏನಿದಾವಲ್ಲ, ಎಲ್ಲಿ ಕಾಂಪಿಟೇಷನ್ ಇರ್ತದೆ ವಿಪರೀತ, ಅಲ್ಲಿ ನಾವು ಹೋಗ್ಬಾರ್ದು. ಅಂತ ಕಡೆ ಹೋದ್ರೆ ನಾವ್ ಎಂದೂ ಗೆಲ್ಲಕ್ಕಾಗಲ್ಲ, ಅವ್ರನ್ನ ಸೋಲ್ಸಕ್ ಹೋಗಲ್ಲ. ಅವ್ರು ಸೋತಿರ್ತಾರೆ, ಆದ್ರೆ ನಾವು ಸೋತಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಯಾರು ಲೌಕಿಕತೆಗಾಗಿ ಬಡದಾಡ್ತಾರೋ ಅವ್ರು ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಅವ್ರು ಎಂದೋ ಸೋತ್ ಬಿಟ್ಟಿರ್ತಾರೋ. ಲೌಕಿಕ ಬಡಿದಾಟ ಎಂದೂ ನಮಗೆ ಶಾಂತಿ ಸಮಾಧಾನ ಕೊಡಲ್ಲ. ಆದ್ರೆ ಕೆಲವು ಜೀವಗಳು ಅವನ್ ಬಡಿದಾಡಿ ಅದೇ ಆ ಸಂಸ್ಕಾರ ಸಾಕಾಗೆ ಬರ್ಬೇಕು. ಅವ್ರು ಇಲ್ಲದೆ ಹೋದ್ರೆ ಅವ್ರನ್ನ ತಗೊಂಬಂದು ಇಲ್ಲಿ ಕೂಡ್ಸಿದ್ರಿ ನೀವು ಅಂತಂದ್ರೆ ಸಾಧ್ಯ ಇಲ್ಲ, ಹಂಗೆ ಕೊಡಕ್ಕಾಗಲ್ಲ. ಆದ್ರಿಂದ ಪರಿಣಾಮವೇ ಚಲೋ. ಪರಿಣಾಮಗಳಲ್ಲಿ ಅನೇಕ ಪರಿಣಾಮಗಳಿದಾವೆ. ದೈಹಿಕ ತೃಪ್ತಿಗಳಿದಾವೆ, ಬೌದ್ಧಿಕ ತೃಪ್ತಿಗಳಿದಾವೆ. ಉಣ್ಣದ್ರಲ್ಲಿ ತೃಪ್ತಿ ಪಡ್ಬೋದು, ಹಣ ಗಳಿಸಿ, ಹಣ ನೋಡಿ, ಹಣ ಎಣಿಸಿ ತೃಪ್ತಿ ಪಡ್ಬೋದು, ಏನೋ ಬಿಲ್ಡಿಂಗ್ ಕಟ್ಟಿ ತೃಪ್ತಿ ಪಡ್ಬೋದು. ಇವೆಲ್ಲ ತಾತ್ಕಾಲಿಕ, ಆಮೇಲೆ ಇನ್ನೂ ಬೇಕು ಅಂತ ಅನ್ಸುತ್ತೆ. ಆದ್ರೆ ಸಿಕ್ಕಿದ್ರಲ್ಲಿ ನಮಗೆ ಪರಮಾತ್ಮನ ಪ್ರಸಾದವಾಗಿ ಏನ್ ಬಂದಿದೆಯೋ ಅದ್ರಲ್ಲಿ ತೃಪ್ತಿ ಪಟ್ಟು ಮುಂದೆ ಪರಮಾತ್ಮ ಅವಕಾಶ ಕೊಟ್ರೆ, ಈಗ ನಾವು ಇಷ್ಟೆಲ್ಲ ಮಹಾಮನೆ ಬೆಳಿಬೇಕಾದ್ರೆ, ಮಹಾಮನೆ ಕಟ್ಟಬೇಕಾದ್ರೆ ನಾನು ಅತೃಪ್ತಿಯಿಂದ ಕಟ್ಟಿಲ್ಲ. ಯಾಕಂದ್ರೆ ಬರ್ಬೇಕಾದ್ರೆ ನಾನು ಇದೆಲ್ಲ ಆಗ್ಬಿಡುತ್ತೆ, ಇಷ್ಟೆಲ್ಲ ಸಾಧನೆ ಮಾಡ್ಬೋದು, ಹಿಂಗೆಲ್ಲ ಆಸ್ಪತ್ರೆ ಕಟ್ಬಿಡ್ತೀವಿ, ಇವೆಲ್ಲ ಮಾಡುತ್ತೀವಿ, ಏನು ಅನ್ಕೊಂಡಿರ್ಲಿಲ್ಲ. ಸದ್ಯ ನನಗಿರಕ್ಕೆ ಒಂದು ಜಾಗ ಸಿಕ್ಕರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ಬಂದಿದ್ದೆ ನಾನು. ಶಾಂತವಾಗಿ ಆನಂದವಾಗಿ ಇರಬೇಕು, ಗದ್ದಲ ಇರಬಾರ್ದು. ಅದಕ್ಕೊಂದು ಜಾಗ ಸಿಕ್ಕರೆ ಸಾಕು. ಒಂದಿಷ್ಟು ಜಾಗ ತಗೊಂಡು ಯಾರಾದ್ರು ಕೊಟ್ರೆ ಒಂದಿಷ್ಟು ಏನೋ, ಒಟ್ಟು ಅದು ಗುಡಿಸ್ಲು ಬೇಡ ಅನ್ನೋದಿತ್ತು, ಒಳ್ಳೆ ಕಟ್ಟಡ ಕಟ್ಟಬೇಕು ಅನ್ನೋದಿತ್ತು. ಅದು ಕಟ್ತೀವಿ, ಕಟ್ಟಲೇಬೇಕು ಅನ್ನೋ ಹಠ ಆಗಲಿ ಅಥವಾ ಅತೃಪ್ತಿ ಆಗಲಿ ಇರಲಿಲ್ಲ. ಹಂಗೆ ಶುರು ಮಾಡ್ಕೊಂಡು ಇಲ್ಲಿ ತನಕ ಬಂದಿದೆ 22 ವರ್ಷದಲ್ಲಿ. ಇದು ಪರಿಣಾಮದಿಂದ ಆದದ್ದೇ ಹೊರತು ಇದು ಅತೃಪ್ತಿಯಿಂದ ಆದದ್ದಲ್ಲ. ಅತೃಪ್ತಿಯಿಂದ ನಾನೇನಾದ್ರು ಕಟ್ಟಕ್ಕೆ ಹೊರಟಿದ್ರೆ ಅಥವಾ ಇನ್ಯಾರನ್ನ ಮೀರಿಸ್ಬೇಕು ಅಂತೇಳಿ ನನ್ನ ಜೊತೆ ಇದ್ದವ್ರು, ದೊಡ್ಡ ಮಟ್ಟ ಕಟ್ಟಿದವರು, ದೊಡ್ಡ ಮಟ್ಟಕ್ಕಾದವ್ರನ್ನೋ ಅವ್ರನ್ನ ಮೀರಿಸ್ಬೇಕು ಅಂತ ನಾನು ಹೊರಟಿದ್ರೆ
ನನಗೂ ಇಷ್ಟೊತ್ತಿಗೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡೋದು, ಗೊತ್ತಾಯ್ತಲ್ವಾ? ಬಿ ಪಿ ಶುಗರ್ ಬರ್ತಿತ್ತು, ಮತ್ತೇನೇನು ಆಗ್ತಿತ್ತು ಗೊತ್ತಿಲ್ಲ. ಇವಾಗ ಮಹಾಮನೆ ಕಟ್ಟೋದಕ್ಕೆ ಶುರು ಮಾಡುವಾಗ ನಾನು ಎಷ್ಟು ಆರೋಗ್ಯವಾಗಿದ್ನೋ ಅದಕ್ಕಿಂತ ಹೆಚ್ಚು ಆರೋಗ್ಯವಾಗಿದ್ದೀನಿ ಅಂತ ಧೈರ್ಯವಾಗಿ ಹೇಳಬಲ್ಲೆ. 22 ವರ್ಷದಿಂದ ನಾನೇನು ಆರೋಗ್ಯವಾಗಿದ್ನೋ ಅದಕ್ಕಿಂತ ಹೆಚ್ಚು ಆರೋಗ್ಯ ಪಡ್ಕೊಂಡಿದ್ದೀನಿ. ಯಾಕಂದ್ರೆ ಉಪವಾಸದ ಪ್ರಯೋಗ ಮಾಡಿದೆ, ಬೇರೆ ಬೇರೆ ಆಹಾರದ ಪ್ರಯೋಗ ಮಾಡಿದೆ, ಈಗಲೂ ಮಾಡ್ತಾನೂ ಇರ್ತೀನಿ, ಏನಾದರೂ ಒಟ್ಟು ಪ್ರಯೋಗ ಮಾಡ್ತಿರ್ತೀನಿ. ಇದೆಲ್ಲ ಯಾಕೆ ಸಾಧ್ಯ ಆಗಿದೆ ಅಂದರೆ ಮನಸ್ಸಿನಲ್ಲಿ ತೃಪ್ತಿ ಮೊದಲು ಕಂಡ್ಕೋಬೇಕು ನಾವು. ಮನಸ್ಸಿನಲ್ಲಿ ಏನು ನಮಗೆ ಪರಮಾತ್ಮ ಕೊಟ್ಟಿದ್ದಾನೋ ಅದನ್ನು ಎಲ್ಲರ ಜೊತೆಗೆ ಹಂಚ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋದನ್ನ ಮನುಷ್ಯ ಮೊದಲು ಕಲ್ತ್ಕೊಂಡ್ರೆ ಇದೇ ಮನಸ್ಸಿನ ಪರಿಣಾಮ. ನೀವು ಮನೆಯಲ್ಲಿ ಸಂಸಾರಸ್ಥರಾದರೂ ಗೃಹಸ್ಥರಾದರೂ ಕೂಡ ಅಷ್ಟೇ. ನೀವೇನು ಮದುವೆ ಮಾಡ್ಕೊಂಡಿದ್ದೀರಾ, ಮಕ್ಕಳಾಗಿದ್ದಾರೆ, ಏನೋ ಒಂದು ಸಹಜವಾಗಿ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಡಲಾರ್ದೆ, ಬಹಳ ಕಾಂಪಿಟೇಷನ್ ಇರಲಾರ್ದೆ ಅಥವಾ ಹೊಟ್ಟೆ ಕಿಚ್ಚಿರಲಾರ್ದೆ ಏನು ನಮಗೆ ಪ್ರಸಾದವಾಗಿ ಬಂದಿದೆಯೋ ಅದರಲ್ಲಿ ತೃಪ್ತವಾಗಿರೋದನ್ನು ಕಲ್ತ್ಬಿಡೋಣ. ಮೊದಲು ಪರಿಣಾಮಿಗಳಾಗಿರೋದು ಕಲ್ತ್ಬಿಡೋದು. ಆಮೇಲೆ ಅದರ ಅರ್ಥ ಪ್ರಯತ್ನ ನಿಲ್ಲಿಸ್ಬೇಕು ಅಂತಲ್ಲ. ಈಗ ನಾನೇನು ಪ್ರಯತ್ನ ನಿಲ್ಲಿಸಿಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಮುಂದೆ ಏನು ಒಳ್ಳೊಳ್ಳೆ ಇಚ್ಛೆಗಳನ್ನು ಮಾಡ್ತಾ ಇದ್ದೀನಿ, ಮಾಡಬಾರ್ದು ಅಂತ ಏನಲ್ಲ. ಆದರೆ ಹಪಾಪಿತನದಿಂದನೋ ಅಥವಾ ಇನ್ನೊಬ್ಬರ ಮೇಲೆ ಯಾರ ಜೊತೆಗೋ ಯಾರದ್ದೋ ಮೀರಿಸ್ಬೇಕಂತೇಳಿ, ಯಾರೋ ನನ್ನ ಜೊತೆ ಸ್ವಾಮೀಜಿ ಇದ್ರು, ಅವ್ರು ಭಾಳ ದೊಡ್ಡ ಮಟ್ಟಕ್ಕೆ ಆಗಿದ್ದಾರೆ, ಭಾಳ ದೊಡ್ಡ ಕಾರ್ ತೊಗೊಂಡಿದ್ದಾರೆ, ನಾನು ಅದನ್ನು ತೊಗೊಂಡೇ ಬಿಡಬೇಕು ಅಂತ ಏನಾದರೂ ನಾವು ಕಾಂಪಿಟೇಷನ್ಗೆ ಇಳಿದ್ವಿ, ಅದು ಪರಿಣಾಮ ಅಲ್ಲವೇ ಅಲ್ಲ. ಪರಿಣಾಮ ತೃಪ್ತವಾಗಿರೋಕ್ಕೆ ಸಾಧ್ಯವೂ ಇಲ್ಲ. ಆವಾಗ ಕಾಯಿಲೆಗಳು, ಆಮೇಲೆ ಈರ್ಷ್ಯೆ, ಹೊಡೆದಾಟ ಬಡದಾಟಗಳು ಅಥವಾ ಮತ್ತೇನೆ ಏನೇನೋ ಶುರುವಾಗ್ತವೆ. ಸಹಜವಾಗಿರೋಣ, ಕೆಲಸ ಮಾಡ್ತಾ ಇರೋಣ. ಕೆಲಸ ಮಾತ್ರ ಪರಿಣಾಮಿಗಳಾದವರು ಅತೃಪ್ತರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ, ಇದು ನಿಮಗೆ ಗೊತ್ತಿರಲಿ. ಅತೃಪ್ತಿಯಿಂದ ಮಾಡ್ತಾರಲ್ಲ ಅವ್ರಿಗೆ ಬೇಗ ಕಾಯಿಲೆ ಬಂದ್ಬಿಡುತ್ತೆ. ಅಥವಾ ಕಾಂಪಿಟೇಷನ್ಗೆ ಹಿಡಿದು ಹೊಟ್ಟೆ ಕೆಚ್ಚಿಂದ ಏನೋ ಮಾಡಕ್ಕೆ ಹೋಗಿ ಅವ್ರ ಕಾಯಿಲೆಗೆ ಬಲಿಯಾಗ್ಬೋದು. ಆದರೆ ಪರಮಾತ್ಮನ ಮೇಲೆ ಭಾರ ಹಾಕಿ ಇದ್ದಿದ್ರಲ್ಲಿ ತೃಪ್ತಿಯಿಂದ ನಾವು ಮಾಡ್ಕೊಂಡು ಹೊರಟ್ರೆ ನಾವು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ಬೋದು. ಆವಾಗ ಅಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್, ಈಗ ಮಕ್ಕಳಲ್ಲಿ ತಾಯಿ ತಂದೆಗಳು ಹುಟ್ಟಿಸ್ತಿದಿರಲ್ಲ, 99 ತೆಗಿ, 99 ಪಾಯಿಂಟ್ ಹೊರೆ ತೆಗಿ, ಗೊತ್ತಾಯ್ತಲ್ಲ, 100ಕ್ಕೆ 100 ತೆಗೆದ್ಬಿಡು, ಇವೆಲ್ಲ ಇದು ಒಳ್ಳೆ ಪರಿಣಾಮ ಅಲ್ಲ. ಇದು ತೃಪ್ತಿದಾಯಕವಾದದ್ದು. ನಿಮಗೂ ತೃಪ್ತಿ ಇಲ್ಲ, ಆ ಮಗುಗೂ ಆ ವಿದ್ಯಾರ್ಥಿನಿಗೂ ತೃಪ್ತಿ ಇರೋದಿಲ್ಲ. ಈ ಥರ ಮಾಡಬಾರ್ದು. ಅದರ ಸಾಮರ್ಥ್ಯ ನೋಡ್ಬೇಕು, ಅದರ ಅಪೇಕ್ಷೆ ನೋಡ್ಬೇಕು. ಈಗ ನೋಡಿ, ಆ ಹುಡುಗಿ ಸಣ್ಣ ಮಗು, ಅದು ಸುಮಾರೊಂದು 5 ವರ್ಷ ಅಂತ ಇಟ್ಕೊಳ್ಳಿ, ಒಬ್ಬಳೆ ಹೋಗಿ ಅಲ್ಲಿ ಕೂತ್ಕೊಂಡು ನಾಯಿ ಜೊತೆ, ಅದು ಹೊಸ ನಾಯಿಗಳು, ಆ ನಾಯಿನೂ ಸುಮ್ಮನೆ ಇದೆ, ಅದು ಅವಳು ಹೊಸಬಳು, ಅದು ಸಣ್ಣ ಮಕ್ಳು ಅಂತ ಗೊತ್ತಾಗುತ್ತೆ ನೋಡಿ ನಾಯಿಗಳಿಗೆ. ಅದೇನು ಮಾಡಲಿಲ್ಲ, ಅದಕ್ಕೆ ಬೊಗಳು ಇಲ್ಲ, ಅವಳು ಸಿಟ್ಟು ಮಾಡಲಿಲ್ಲ, ಅವಳ ಜೊತೆ ಮುದ್ದು ಮಾಡಿಸ್ಕೊಂತು, ಮೈ ಸಾವರ್ಸ್ಕೊಂತು, ಸುಮ್ಮನೆ ಇತ್ತು. ಅಂದರೆ ಪ್ರಾಣಿಗಳಿಗೆ ಪ್ರೀತಿ ತೋರಿಸೋದು ಧೈರ್ಯ ಇದೆ ಅವಳಿಗೆ. ಈ ಮಗು ಅಂದ್ರೆ ಆಕೆಗೆ ಹುಟ್ಟು ಗುಣವಾಗಿ ಬಂದಿದೆ ಇವಾಗ. ಈಗ ಶಿವಲೀಲಾ ಏನಾದ್ರು ಆ ಮಗನ ಕೆಡ್ಸೋದು ಸುಲಭ. ಇನ್ನೊಂದು 2-3 ವರ್ಷದಲ್ಲಿ ನೀನು ಇಷ್ಟು ಮಾಡು, ಅಷ್ಟು ಮಾಡು, ಆ ನಾಯಿ ಜೊತೆ ಹೋಗ್ಬೇಡ, ಅದ್ರ ಜೊತೆ ಹೋಗ್ಬೇಡ, ಇಲ್ಲೂ ಇರಬೇಡ, ಅಲ್ಲಿ ಹೋಗು, ಇಲ್ಲಿ ಬಾ, ಇಷ್ಟು ಮಾಡು ಅಂತ ಅದಕ್ಕೇನಾದ್ರು ತಲೆ ಕೆಡಿಸ್ದೆ ಕೆಟ್ಟೋಗ್ಬಿಡ್ತದ ಆ ಮಗು. ಅನ್ಬಾರ್ದು. ಆ ಮಕ್ಳನ್ನ ಗಮನಿಸ್ಬೇಕು. ಜೊತೆಗೆ ಆ ಪ್ರೀತಿಯಿಂದ ಏನ್ ಮಾಡ್ತಾವೋ ಒಳ್ಳೆ ಕೆಲಸ ಮಾಡಿದ್ರೆ ಪ್ರೋತ್ಸಾಹಿಸ್ಬಿಡ್ಬೇಕು. ನಾವು ಪ್ರೋತ್ಸಾಹ ಕೊಟ್ಬಿಟ್ರೆ ಅವು ನಾಳೆ ಅವಳೊಬ್ಳು ಎಂಥ ಮನುಷ್ಯಳಾಗ್ಬೋದು ಅಂತ ನನಗನ್ಸಿದಂಗೆ ಪ್ರಾಣಿದಯಾ ಸಂಘ ಮಾಡಿ ಎಲ್ಲಾ ಪ್ರಾಣಿಗಳಿಗೂ ಆ ಪ್ರೀತಿ ಕೊಡ್ಬೋದು ಅವಳು. ಅಂಥ ಒಂದು ದೊಡ್ಡ ಸಾಧನೆ ಆಗ್ಬೋದು ಅವಳಿಂದ. ಅವಳು ನೀನೇನಾದ್ರು ರ್ಯಾಂಕ್ ಸ್ಟೂಡೆಂಟ್ ಮಾಡಕ್ ಹೋದಿ, ಅವಳು ನಿನ್ನೂ ಇಷ್ಟಪಡಲ್ಲ, ಮುಂದೆ ಪ್ರಾಣಿಗಳು ಇಷ್ಟಪಡೋದು ಬಿಟ್ಬಿಡ್ತಾಳ ಅವಳು. ಯಾಕೆ ನಮ್ಮ ಮಮ್ಮಿ ಬೈತಾಳ್ ಬಿಡು ಅಂತ ಹೇಳ್ಬಿಟ್ಟು ಪ್ರಾಣಿ ಇಷ್ಟಪಡೋದನ್ನು ಬಿಟ್ಬಿಡ್ಬೋದು. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ತೃಪ್ತಿಯಾಗಿ ಬೆಳೆಸ್ಬೇಕು. ಅವುಗಳನ್ನ ಗಮನಿಸ್ಬೇಕು, ಅವುಗಳಿಗೆ ಏನು ಮಾಡ್ತವೆ, ಅವುಗಳಿಗೆ ಏನು ಇಷ್ಟ, ಅದನ್ನ ನೀವು ಪ್ರೋತ್ಸಾಹಿಸ್ಕೊಂತ ಹೋಗ್ರಿ. ಮುಂದೆ ನಿಮಗೆ ಇಂಥ ಮಕ್ಕಳಾಗ್ತಾರವ್ರು ಅಂದರೆ ನಿಮ್ಮನ್ನು ಅವರು ಎಂದು ಮರೆಯಲ್ಲ. ಅವ್ರು ಸಾಯೋ ತನಕ ನಮ್ಮ ಅಮ್ಮ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು, ನಮ್ಮ ಅಪ್ಪ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು ಅಂತ ಹೇಳಿ ಅವರು ಅಷ್ಟು ಚೆನ್ನಾಗಿ ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಅವರು ಪ್ರೀತಿಯುಳ್ಳ ಪ್ರಜೆಗಳಾಗ್ತಾರೆ. ಜೊತೆಗೆ ಅವರಿಂದ ಸಮಾಜಕ್ಕೆ, ದೇಶಕ್ಕೆ ಬಹಳ ಒಳ್ಳೇದಾಗುತ್ತೆ. ಅದಕ್ಕೆ ಎಲ್ಲ ತಾಯಿ ತಂದೆಗಳಿಗೂ ನಾನು ಹೇಳೋದು, ಮೊದಲು ತೃಪ್ತಿ ಕಲಿಸ್ರಿ ಮಕ್ಕಳಿಗೆ, ಆನಂದವಾಗಿರೋದು ಕಲಿಸಿ. ಆಮೇಲೆ ಅವ್ರ ಗೆಳೆಯರ ಜೊತೆಗೆ, ಗೆಳತಿಯರ ಜೊತೆಗೆ ಅನಾರೋಗ್ಯಕರ ಕಾಂಪಿಟೇಷನ್ ಮಾಡೋದು ಕಲಿಸ್ಬೇಡಿ. ಆ ಗೆಳತಿಯರ ಪ್ರೀತಿನೇ ಹೊರಟೋಗ್ಬಿಟ್ಟಿದೆ ಇವಾಗ. ಅವರು 80%, 85% ಗೆಳೆಯ ತೆಗೆದ್ಬಿಟ್ರೆ
ಇವನು ಅವನಿಗೆ ಆತ್ಮೀಯಗಳೇ ಇದ್ರೂ ಅವನು ಇಷ್ಟಪಡಲ್ಲ, ಅವನಿಗಿಂತ ಜಾಸ್ತಿ ಪರ್ಸೆಂಟೇಜ್ ಹೋಗ್ಬಿಡ್ತಂದ್ರೆ ಅಂದ್ರೆ ಇಂಥ ಒಂದು ಕೆಟ್ಟ ಮನಸ್ಸಿನ ಭಾವನೆಯನ್ನು ಬೆಳೆಸ್ತಾ ಇದ್ದಾರೆ. ಅದು ಒಳ್ಳೇದಲ್ಲ. ಮನಸ್ಸಿನಲ್ಲಿ ಮೊದಲು ಆನಂದ ಬೆಳಸನ್ನ ಮಕ್ಕಳಿಗೆ ಕಲಿಸ್ಬೇಕು ನಾವು. ಮಕ್ಕಳಾಗಲಿ, ವಿದ್ಯಾರ್ಥಿಗಳಾಗಲಿ, ಅಥವಾ ಗಂಡ ಹೆಂಡತಿ ಆಗಲಿ, ಅಥವಾ ಗುರು ಶಿಷ್ಯರಾಗಲಿ, ಯಾರೇ ಆದರೂ ಕೂಡ ಮೊದಲು ಮನಸ್ಸಿನಲ್ಲಿ ಒಬ್ರನ್ನೊಬ್ರು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಸಿಕ್ಕಿದ್ರಲ್ಲಿ ಅದನ್ನು ಪ್ರಸಾದ ಅನ್ನುವ ಸಂತೋಷ ಭಾವದಿಂದ ಸ್ವೀಕರಿಸ್ತಕ್ಕಂಥದ್ದನ್ನು ಕಲಿತ್ರೆ ಅದೇ ಮನಸ್ಸಿನ ಪರಿಣಾಮ. ಅದನ್ನು ಮಾಡೋದು ಸುಲಭ, ಗೊತ್ತಾಯ್ತಲ್ವ? ಅದು ಡಯೋಜನಿಸ್ ಸಾಧಿಸ್ಕೊಂಡಿದ್ದು, ಅಲ್ಲಮ ಪ್ರಭುಗಳು ಸಾಧಿಸ್ಕೊಂಡಿದ್ದು. ಅವ್ರನ್ನ ನಾವು ಇವತ್ತು ಡಯೋಜನಿಸ್ ಆಗಿ ಹೋಗಿ 2500 ವರ್ಷದ ಮೇಲಾಗಿದೆ. ಬುದ್ಧನಿಗಿಂತ ನಂತರದವ್ರು ಇರ್ಬೋದು, ಸ್ವಲ್ಪ ಮೊದಲು ಬುದ್ಧ ಇರ್ಬೋದು, ಆ ನಂತರ ಡಯೋಜನಿಸ್ ಬರ್ತಾರೆ. ಅಂದರೆ ಇವರೆಲ್ಲ ಅಂಥ ಸಾಧನೆ ಮಾಡಿದ್ರು. ಮಹಾದೇವಿಯಕ್ಕ, ಅಲ್ಲಮ ಪ್ರಭುಗಳು 900 ವರ್ಷ ಆಗ್ತಾ ಬಂತು. ಇನ್ನೂ 9000 ವರ್ಷ ಆದರೂ ಈ ಭೂಮಿ ಇರೋವರೆಗೂ, ಕನ್ನಡ ಇರೋವರೆಗೂ ಮರೆಯಲ್ಲ ಅವ್ರನ್ನ. ಅಂದರೆ ಅವರು ಮನಸ್ಸಿನಲ್ಲಿ ಮೊದಲು ತೃಪ್ತವಾಗಿದ್ರು. ಮೊದಲು ಅವರು ಕೂಡ ಸಾಧಕರ ಇದ್ದಾಗ ಮನಸ್ಸಿನ ತಾಪವನ್ನು ಅನುಭವಿಸಿದಾರೆ. ಅವರು ಆ ಮನಸ್ಸಿನ ತಾಪವನ್ನು ಅನುಭವಿಸಿದ್ದಾರೆ. ಆದರೆ ಬೇಗ ಕಂಡುಕೊಂಡ್ರು ಅವರು ಮನಸ್ಸಿನ ಪರಿಣಾಮವೇ ಚೆಲುವು. ಸಂಘದೊಳಗೆ ಶರಣರ ಸಂಘವೇ ಚೆಲುವು. ಅಂದರೆ ಶರಣರ ಸಂಘ ಅದು ಬಹಳ ಶ್ರೇಷ್ಠವಾದದ್ದು. ಶರಣರು ಅಂದರೆ ಇಲ್ಲಿ ಗುರು ಹಿರಿಯರು, ಆಮೇಲಿಂದ ಅವರು ಅಷ್ಟೇ ಪರಿಣಾಮಿಗಳಾದವರು, ತೃಪ್ತರಾದವರು. ಏನು ಪ್ರಾಪ್ತಿ ಇದೆಯೋ, ಅವ್ನು ಭಿಕ್ಷೆ ಬೇಡಿದ್ರು ಕೂಡ ಲಕ್ಷಾಧಿಪತಿಯೂ ಅಷ್ಟು ಸಂತೋಷ ಪಡೋಕ್ಕಾಗಲ್ಲ. ಅಷ್ಟು ಸಂತೋಷವನ್ನು ಪಟ್ಟವರು ಶರಣರು, ಸಂತರು, ಮಹಂತರು, ತ್ಯಾಗಿಗಳು, ಯೋಗಿಗಳು. ಅವರು ಭಿಕ್ಷುಕರು ಇರ್ಬೋದು, ಅವರು ಹರಗದ ಗುಡಿಸ್ಲಲ್ಲಿರ್ಬೋದು, ಹಿಮಾಲಯದ ಚಳಿ ನಡುತ್ತಿರ್ಬೋದು. ಆದರೆ ಅವ್ರ ತೃಪ್ತಿ ಎಷ್ಟಿದೆ ಅಂದರೆ ಅವರು ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಸಂತೋಷ ಪಡ್ತಿದ್ದಾರೆ. ಅಂಥವ್ರ ಸಂಘದಲ್ಲಿದ್ದರೆ ಅದು ಶರಣರ ಸಂಘವೇ ಚೆಲುವು. ಆಮೇಲೆ ಕಾಯಗೊಂಡು ಹುಟ್ಟಿದ ಮೂಢರು ಸಾಯದ ಸಂಚವನ ಅರಿಯುವುದೇ ಚೆಲುವು ಗುಹೇಶ್ವರ. ಮೂಢರು ಅಂತ ಅವರು ಯಾರಿಗೋ ಬುದ್ಧಿ ಹೇಳುವಾಗ ಸ್ವಲ್ಪ ಆ ಶಬ್ದ ಬಳಸಿದ್ದಾರೆ ಹೊರತು ಅದರ ಅರ್ಥ ಮಾನವ ಜನಾಂಗವನ್ನು ದ್ವೇಷಿಸ್ತಾರೆ ಅಥವಾ ಸಿಟ್ಟು ಮಾಡ್ತಾರೆ ಅಂತ ಅಲ್ಲ. ಕಾಯಗೊಂಡು ಹುಟ್ಟಿ ಮೂರ್ಖರಾಗಿ ಏನೇನೇನೇನೋ ಬಯಸಿ ಹಾಳಾಗ್ತಿದಾರಲ್ಲ ಅಂಥವರು ಸಾಯದ ಸಂಚವ ಅಂದರೆ ಸಾವನ್ನು ಗೆಲ್ಲುವ. ಈ ಮೇಲಿನ ಎರಡು ಇದಾವಲ್ಲ, ಮನಸ್ಸಿನ ಪರಿಣಾಮ ಮತ್ತು ಶರಣರ ಸಂಘದಲ್ಲಿ ಇರುವುದರಲ್ಲಿ ಆನಂದ ಪಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರು ಸಾಯಲಾದ ಹಾಗೆ ಬದುಕೋದನ್ನು ಕಲಿತಾರ. ಮೃತ್ಯುವಿಗೆ ಹೆದರಲ್ಲ ಅವರು. ಅಂಥ ಮೃತ್ಯುವಿಗೆ ಹೆದರಲಾರದ ಉಪಾಯ, ಸಂಚ ಅಂದ್ರೆ ಉಪಾಯ ಅಂತ ಅರ್ಥ. ಸಾಯದ ಸಂಚವನ್ನು ಅರಿಯುವುದೇ ಚೆಲುವು ಗುಹೇಶ್ವರ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.